ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ಲರೂ? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನೆಲ್. ಇವತ್ತು ಬಂದಿರೋದು ಎಗೇನ್ ಒಂದು ಚಿಕನ್ ಸ್ಟಾರ್ಟರ್ಸ್ ರೆಸಿಪಿ ಮಾಡೋಣ ಅಂತ. ಇಲ್ಲಿ ನಾನು ಒಂದು ಹಾಫ್ kg ಅಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ. ಇದ್ರಲ್ಲಿ ಇವತ್ತು ಬುರಾನಿ ಕಬಾಬ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಬನ್ನಿ ಯಾವ ರೀತಿ ಬರ್ತದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಇವಾಗ ಬುರಾನಿ ಕಬಾಬ್ ಅನ್ನು ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಾನಿಲ್ಲಿ ಹಾಫ್ kg ಅಷ್ಟು ಚಿಕನ್ ತಗೊಂಡಿದ್ದೇನೆ. ಚಿಕನ್ ಅನ್ನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ ಒಂದು ನಿಂಬೆಯ ರಸ, ನಂತರ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದರ ಜೊತೆನೆ 3 ಹಸಿಮೆಣಸಿನಕಾಯಿಯನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಿದ್ದೇನೆ. ನೀರು ಹಾಕದೆ ರುಬ್ಲಿಕ್ಕೆ ಆಗ್ತದಾದ್ರೆ ನೀವು ನೀರು ಹಾಕದೆ ರುಬ್ಕೊಳ್ಬಹುದು, ಇಲ್ಲಾಂದ್ರೆ ಈ ರೀತಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಈ ರೀತಿ ಕರೆಕ್ಟ್ ಆಗಿ ಮ್ಯಾರಿನೇಟ್ ಮಾಡಿ ಹಾಗೆ 1 ಗಂಟೆ ಹಾಗೆ ಇಟ್ಟು ಬಿಡೋಣ. ಇವಾಗ ಪೇಸ್ಟ್ ಮಾಡ್ಲಿಕ್ಕೆ 2 ಬ್ರೌನ್ ಆನಿಯನ್ ಮತ್ತು 30 ಗೋಡಂಬಿ ಮತ್ತೆ 3 ಚೀಸ್ ಸ್ಲೈಸ್ ತಗೊಂಡಿದ್ದೇನೆ. ಇಲ್ಲಿ ನೀರುಳ್ಳಿಯನ್ನು ಎಣ್ಣೆಯಲ್ಲಿ ಹುರಿಬೇಕು ಈ ರೀತಿ ಬ್ರೌನ್ ಆಗೋ ತನಕ. ಇದರ ಜೊತೆನೆ ಒಂದು 25 ರಿಂದ 30 ಗೋಡಂಬಿ ಮತ್ತೆ ಈ ರೀತಿಯ ಚೀಸ್ ಸ್ಲೈಸ್ ಸಿಗುತ್ತಲ್ಲ, ಅದರಲ್ಲಿ 3 ಚೀಸ್ ಸ್ಲೈಸ್ ಅನ್ನು ಹಾಕೊಂಡಿದ್ದೇನೆ. ಇದಕ್ಕೆ ಇವಾಗ 1/4 ಕಪ್ನಷ್ಟು ಫ್ರೆಶ್ ಕ್ರೀಮ್ ಹಾಕೊಳ್ಳೋಣ. ಫ್ರೆಶ್ ಕ್ರೀಮ್ ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಅಷ್ಟರ ತನಕ ನಾವು ಇದನ್ನು ಪೇಸ್ಟ್ ಮಾಡಬೇಕು. ನೀರು ಹಾಕ್ಲಿಕ್ಕಿಲ್ಲ, ಖಾಲಿ ಫ್ರೆಶ್ ಕ್ರೀಮ್ ಹಾಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಒಂದು 1/2 ಕಪ್ನಷ್ಟು ಗಟ್ಟಿ ಮೊಸರು ಹಾಕೊಳ್ಳೋಣ. ಗಟ್ಟಿ ಮೊಸರು ಹಾಕೊಂಡು ಇದನ್ನು ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು. ಕ್ರೀಮಿ ಟೆಕ್ಸ್ಚರ್ ಬರುವ ತನಕ ನಾವು ಈ ರೀತಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ಲಫಿ ಆಗಿ ಕ್ರೀಮಿ ಟೆಕ್ಸ್ಚರ್ ಬರಬೇಕು, ಈ ರೀತಿ ಬರಬೇಕು. ಇವಾಗ ಇದಕ್ಕೆ ನಾವು ಪ್ರಿಪೇರ್ ಮಾಡಿದ ಗೋಡಂಬಿ ಮತ್ತೆ ಆನಿಯನ್ ಇದು ಪೇಸ್ಟ್ ಹಾಕೊಳ್ಳೋಣ. ಚೀಸ್, ಗೋಡಂಬಿ, ಬ್ರೌನ್ ಆನಿಯನ್ ಎಲ್ಲ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಪ್ರಿಪೇರ್ ಮಾಡಿದ ಮಸಾಲ ಹಾಕೊಂಡು ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎರಡೂ ಕರೆಕ್ಟ್ ಆಗಿ ಒಂದಕ್ಕೊಂದು ಬ್ಲೆಂಡ್ ಆಗಿ ಕ್ರೀಮಿ ಟೆಕ್ಸ್ಚರ್ ಬರುವ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇವಾಗ 1 ಇಂಚ್ ತುಂಡು ಶುಂಠಿಯನ್ನು ಫೈನ್ ಚಾಪ್ ಮಾಡಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕೊಂಡು ಇದರ ಜೊತೆನೆ 1 ಟೇಬಲ್ ಸ್ಪೂನ್ ಕ್ಯುಮಿನ್ ಪೌಡರ್ ಹಾಕೊಂಡಿದ್ದೀನಿ. ಇದರ ಜೊತೆನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಇದರ ಜೊತೆನೆ ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಏಲಕ್ಕಿ ಪುಡಿ ಇದ್ರೆ ಏಲಕ್ಕಿ ಪುಡಿಯನ್ನು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕೊಳ್ಬಹುದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕೊಳ್ಳಿಲ್ಲ. ಇಷ್ಟನ್ನು ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಬ್ಲೆಂಡ್ ಆಗಬೇಕು, ಸರಿಯಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಅಷ್ಟರ ತನಕ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಚಿಕನ್ ಅನ್ನು ಈ ರೀತಿ ನೀರೇನಾದ್ರೂ ಇದ್ರೆ ನೀರು ಫುಲ್ ಹಿಂಡಿ ಇದಕ್ಕೆ ಹಾಕೊಳ್ಳೋಣ. ನೀರು ಹಾಕೋದು ಬೇಡ, ಅದು ಒಳ್ಳೆ ಮ್ಯಾರಿನೇಟ್ ಆಗಿರುತ್ತೆ, ಅದಕ್ಕೋಸ್ಕರ ಪುನಃ ನೀರು ಹಾಕುವ ಅಗತ್ಯ ಇಲ್ಲ. ಇವಾಗ ಚಿಕನ್ ಪೀಸಸ್ ಅನ್ನು ಇದಕ್ಕೆ ಹಾಕೊಂಡು ಕ್ರೀಮಿ ಏನ್ ಮಸಾಲ ಕ್ರೀಮಿ ಟೆಕ್ಸ್ಚರ್ ಏನಿದೆ ಅದನ್ನು ಈ ರೀತಿ ಮಸಾಲೆಯನ್ನು ಕೋಟ್ ಮಾಡಬೇಕು. ಚಿಕನ್ಗೆ ಒಳ್ಳೆ ರೀತಿ ಕೋಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಒಂದ್ಸಲ ಈ ರೀತಿ ಮ್ಯಾರಿನೇಟ್ ಮಾಡಿ ಇದನ್ನು ಕೂಡ ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ಬಿಡೋಣ. ಈ ರೆಸಿಪಿ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಆಯ್ತಾ. ಮಕ್ಕಳು ನನ್ನಂತವ್ರು, ನಂಗೆ ಯಾರು ಸ್ವಲ್ಪ ಖಾರ ಕಮ್ಮಿ ತಿಂತಾರೆ ಅವರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಹಾಗೆ ಒಂದು ಅರ್ಧ ಗಂಟೆ ಇಟ್ಟ ನಂತರ ಇವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಪ್ಯಾನಿಗೆ ಹಾಕೊಳ್ಳೋಣ. ತುಪ್ಪದಲ್ಲೇ ಫ್ರೈ ಮಾಡಬೇಕು, ಅವಾಗ ಮಾತ್ರ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರುವ ಚಿಕನ್ ಪೀಸಸ್ ಅನ್ನು ತುಪ್ಪಕ್ಕೆ ಹಾಕೊಳ್ಳೋಣ. ಓವರ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಅಂದ್ರೆ ಫುಲ್ ಆಗಿ ಪ್ಯಾನ್ಗೆ ಕವರ್ ಮಾಡಬೇಡಿ. ಎಷ್ಟು ಬೇಕಷ್ಟೇ ಹಾಕೊಂಡು ಲಿಡ್ ಮುಚ್ಚಿ ಹಾಗೆ ಒಂದು 5 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ, ಹೈ ಫ್ಲೇಮ್ ಇಟ್ಕೊಳ್ಬೇಡಿ. ಇವಾಗ ಒಂದು 5 ನಿಮಿಷ ಆದ ನಂತರ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮದ್ರ ಈ ಗೆಂಡದಲ್ಲಿ ಕಾಯಿಸ್ತಾರಲ್ಲ, ಆ ರೀತಿ ಇದ್ರೆ ಡೈರೆಕ್ಟ್ ಆಗಿ ನಾವು ಹಾಗೆ ಕಾಯಿಸ್ಕೊಳ್ಬಹುದು. ನಮ್ಮಲ್ಲಿ ಅದು ಆಪ್ಷನ್ ಇಲ್ಲದಕ್ಕೆ ನಾವು ಇವಾಗ ಪ್ಯಾನ್ ಅಲ್ಲಿ ಮಾಡುದು. ಈ ರೀತಿ ಒಂದು 5 ನಿಮಿಷ ಆದ ನಂತರ ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ. ಎಲ್ಲಾ ಚಿಕನ್ ಪೀಸಸ್ ಅನ್ನು ಫ್ಲಿಪ್ ಮಾಡ್ಕೊಳ್ಳಿ. ಇವಾಗ ಇಷ್ಟು ಕ್ರೀಮಿ ಅಂತ ಕಾಣಿಸ್ತಾ ಉಂಟಲ್ಲ, ನಾವು ಇನ್ ಮಸಾಲ ಹಾಕಿದ್ರೆ ಇದೆಲ್ಲ ಫುಲ್ ಡ್ರೈ ಆಗುತ್ತೆ, ಚಿಕನ್ಗೆ ಕೋಟ್ ಆಗುತ್ತೆ. ಅಷ್ಟರ ತನಕ ನಾವು ಇದನ್ನು ಕುಕ್ ಮಾಡ್ಬೇಕಾಗುತ್ತೆ. ಒಂದ್ಸಲ ಫ್ಲಿಪ್ ಮಾಡಿ ಪುನಃ ಒಂದು 5 ನಿಮಿಷ ಇದೇ ರೀತಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಉಂಟು, ಒಳ್ಳೆ ಟೇಸ್ಟ್ ಬರುತ್ತೆ. ಗೋಡಂಬಿಯನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ತಿರೋದ್ರಿಂದ ಒಂದು ತುಂಬಾ ಅಂದ್ರೆ ತುಂಬಾ ರಿಚ್ ಫ್ಲೇವರ್ ಸಿಗುತ್ತೆ. ಈ ರೀತಿ ನೋಡಿ ಎಲ್ಲ ಕ್ರೀಮ್ ಎಲ್ಲ ಅಬ್ಸರ್ವ್ ಆಗಿದೆ, ಚಿಕನ್ಗೆ ಕೋಟ್ ಆಗುತ್ತೆ. ಅದು ಅಷ್ಟರ ತನಕ ನಾವು ಈ ರೀತಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಎಷ್ಟು ಕ್ರೀಮ್ ಇತ್ತು ನೋಡಿ, ಇವಾಗ ಕ್ರೀಮ್ ಕಾಣ್ತಾ ಇಲ್ಲ, ಎಲ್ಲ ಚಿಕನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ, ತುಪ್ಪ ಬಿಡ್ತದೆ. ಸೊ ನಾವೇನು ತುಪ್ಪ ಹಾಕಿದ್ದೇವೆ ಅದರಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಇಂದ 1.5 ಟೇಬಲ್ ಸ್ಪೂನ್ ಅಷ್ಟು ನಮಗೆ ವಾಪಸ್ ಹಾಗೆ ಸಿಗ್ತದೆ. ನೋಡಿ ಇವಾಗ ಚಿಕನ್ ನೋಡಿ ಒಳ್ಳೆ ಕುಕ್ ಆಗಿದೆ, ಎಲ್ಲ ಕ್ರೀಮ್ ಎಲ್ಲ ಇಳಿದುಕೊಂಡಿದೆ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂದ್ರೆ ಉಂಟಲ್ಲ, ಮಕ್ಕಳಂತೂ ನಮ್ಮ ಮನೇಲಂತೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದಿದ್ದಾರೆ. ಸೊ ನೀವು ಕೂಡ ಟ್ರೈ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಪ್ಯಾನ್ ಅಲ್ಲಿ ತುಪ್ಪ ಹಾಗೆ ಇದೆ, ನಾವು ಹಾಕಿದ್ದು ತುಪ್ಪ. ಚಿಕನ್ ಪೀಸ್ ಒಳ್ಳೆ ಕುಕ್ ಆಗಿದೆ. ಇವಾಗ ನಾವು ತೆಗೆದಿಟ್ಕೊಳ್ಳೋಣ ಎಲ್ಲ ಪೀಸನ್ನು.
ನೋಡಿ ತುಪ್ಪ ಹಾಗೆ ಇದೆ. ಇದು ನೀವು ಯಾವ ನೆಕ್ಸ್ಟ್ ರೆಸಿಪಿಗೆ ಯೂಸ್ ಮಾಡ್ಕೊಳ್ಬಹುದು. ಇವಾಗ ಫ್ರೈ ಮಾಡಿದ ಚಿಕನ್ ಅನ್ನು ಡೈರೆಕ್ಟ್ ಫ್ಲೇಮಿಗೆ ಹಾಕೊಂಡು ಈ ರೀತಿ ಕಾಯಿಸ್ಕೊಳ್ಳೋಣ. ನಮ್ಮಲ್ಲಿ ತಂದೂರ್ ಇಲ್ಲದಕ್ಕೆ ತಂದೂರ್ ಟೆಕ್ಸ್ಚರ್ ಬರಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಟಿಕ್ಕಾ ಡೈರೆಕ್ಟ್ ಫ್ಲೇಮ್ಗೆ ಈ ರೀತಿ ಇಟ್ಕೊಂಡು ಆ ಬರ್ನ್ ಫ್ಲೇವರ್ ಬರ್ಬೇಕಂತ ಈ ರೀತಿ ಮಾಡ್ಕೊಳ್ಳೋದು. ಡೈರೆಕ್ಟ್ ತಂದೂರಲ್ಲಿ ಮಾಡ್ಕೊಳ್ಳೋರಿಗೆ ಈ ಸ್ಟೆಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಈ ರೀತಿ ಸ್ವಲ್ಪ ಬರ್ನ್ ಇದು ಟೆಕ್ಸ್ಚರ್ ಬರಲಿ ಅಂತ ಈ ರೀತಿ ಎರಡೂ ಕಡೆ ನೀವು ಒಂದ್ಸಲ ಈಚೆಗೆ ಮಾಡ್ಕೊಂಡು ಇನ್ನೊಂದ್ಸಲ ಅದನ್ನ ಫ್ಲಿಪ್ ಮಾಡಿ ಇನ್ನೊಂದ್ ಕಡೆ ಕೂಡ ಆ ಬರ್ನ್ ಟೆಕ್ಸ್ಚರ್ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫ್ಲೇವರ್ ಆಯ್ತಾ, ಡಿಫ್ರೆಂಟ್ ಆಗಿರುತ್ತೆ. ನೀವು ನಾರ್ಮಲ್ ಕಬಾಬ್ ತಿಂದದ್ದು ಮತ್ತೆ ಈ ರೀತಿ ಕಬಾಬ್ ಮಾಡ್ಕೊಳ್ಳಿ, ಬಿಲ್ಕುಲ್ ಟೇಸ್ಟ್ ಬಿಲ್ಕುಲ್ ಚೇಂಜ್ ಇದೆ. ಒಂದ್ಸಲ ಟ್ರೈ ಮಾಡಿ. ಇವಾಗ ನೋಡಿ ಅದ್ರ ಟೆಕ್ಸ್ಚರ್ ನೋಡಿ, ಗೆಂಡದಲ್ಲಿ ಕಾಯಿಸಿದ ರೀತಿ ಇದೆಯಲ್ಲ, ಅದಕ್ಕೋಸ್ಕರ ಮಾತ್ರ ನಾವು ಗ್ಯಾಸಲ್ಲಿ ಆ ರೀತಿ ಡೈರೆಕ್ಟ್ ಫ್ಲೇಮ್ಗೆ ಇಡೋದು. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ. ನೋಡಿ ನಮ್ಮ ಬುರಾನಿ ಕಬಾಬ್ ರೆಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿದ್ರಲ್ಲ, ತುಂಬಾ ಸುಲಭವಾಗಿ ಅಂಡ್ ಟೇಸ್ಟಿಯಾಗಿ ಬುರಾನಿ ಕಬಾಬ್ ಹೇಗೆ ಮಾಡೋದಂತ. ನಾನು ಆಲ್ರೆಡಿ ಒಂದು ಪೀಸ್ ತಿಂದು ನೋಡಿದ್ದೇನೆ. ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೀಗೆ ನೀವು ರೆಸಿಪಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಓಕೆ, ಟಾಟಾ, ಬಾಯ್ ಬಾಯ್.